ಏನು 2 ದಿವಸದ ಹಿಂದೆ ಸರ್ಕಾರಿ ಮಲ್ಲೇಶ್ವರಂ ಅಲ್ಲಿರೋ ಸರ್ಕಾರಿ ಆಫೀಸ್ ನುಗ್ಗಿ ಕಡತನಮಲೆ ಸತೀಶ್ ಅನ್ನೋರು ಹೆಣ್ಣು ಮಕ್ಕಳ ವಿರುದ್ಧ ಏನು ಏಕಶಬ್ದದಿಂದ ಆವಾಜ್ ಹಾಕವ್ರೆ, ದೌರ್ಜನ್ಯ ಮಾಡವ್ರೆ. ಏನು ಇದಕ್ಕೆ ಉದ್ದೇಶ ಅಂದ್ರೆ ಗುರು ತಕ್ಕಂಗೆ ಶಿಷ್ಯ. ಏನು ಗುರು ಆದವರು ಒಬ್ರು ವೇದಿಕೆ ಮೇಲೆ ಪ್ರಚೋದನೆಯಾಗಿ ಭಾಷಣ ಮಾಡ್ತಾರೆ. ಏನು ನಾನು ಯಾರಿಗೆ ಕಡುಬುಗೆರೆ ಸೀನಂಗೆ ಮೂಳೆ ಕೂರಿಸ್ಬಿಟ್ಟಿದ್ದೆ, ನಮ್ಮ ಆರ್ಟಿಕಲ್ 19 ಪ್ರಕಾರ ಭಾಷಣ ಮಾಡ್ಬೋದು, ಆದ್ರೆ ಆದರೆ ಪ್ರಚೋದನೆ ಭಾಷಣ ಮಾಡಬಾರ್ದು. ಏನ್ ಆ ಪ್ರಚೋದನೆ ಭಾಷಣ ಅದನ್ನ ಅವರು ಯಾರೋ ಕತ್ತನಮಲೆ ಸತೀಶ್ ಅನ್ನೋರು ಅದನ್ನ ಅವ್ರು ತಗೊಂಡು ಹೋಗಿ ಬಿಜೆಪಿ ಅವರ ಹೆಣ್ಮಕ್ಳು ವಿರುದ್ಧಾಗಿ ಆವಾಜ್ ಹಾಕ್ತಾರೆ. ಮತ್ತೆ ಒಬ್ಬ ಹುಡುಗನ್ಗೆ ತಲೆ ಮೇಲೆ ಹೊಡಿತಾರೆ. ಆ ಮನೇಲಿ ಅವ್ರ ತಂದೆ ಆಗ್ಲಿ, ಅವ್ರ ತಾಯಿ ಆಗ್ಲಿ, ಅವ್ರ ಮಿಸಸ್ ಆಗ್ಲಿ ನೋಡಿದವ್ರು ಆ ಹೆಣ್ಮಗು ಏನು ನೋವು ಅನ್ಭವಿಸ್ತಿರ್ಬೋದು. ಇದೇನಾ ಈ ಬಿಜೆಪಿ ಅವರು ಹೇಳ್ಕೊಡೋದು? ಇದೇನಾ RSS ಸಿದ್ಧಾಂತ? ಇದೇನಾ? ಏನ್ ತಗೊಂಡ್ ಹೋಗ್ತವ್ರೆ ಇವರು? ಮಾತಂಗ್ ಮುಂಚೆ ಅವನಿಗೆ ಮೂಲೆ ಕೂರಿಸ್ಬಿಡ್ತೀನಿ, ಇವನಿಗೆ ಮೂಲೆ ಕೂರಿಸ್ಬಿಡ್ತೀನಿ, ಅವನಿಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅನ್ನೋದಲ್ಲ. ಮತ್ತೆ ಅವ್ರು ಏನ್ ಮಾಡೋರೆ ಕಾರ್ಯಕರ್ತರಿಗೆ ಏನ್ ಗೊತ್ತಾ? ಬರೀ ಕೇಸ್ಗಳು ಹಾಕ್ಸಿರೋದು ಅಷ್ಟೇ. ಏನು ಸುಧಾಕರ್ ವಿರುದ್ಧಾಗಿ ಅಲ್ಲಿ ಗೋ ಬ್ಯಾಕ್ ಸುಧಾಕರ್ ಅಂದ್ರು, ಪಾಪ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು. ಅವನು ಎಲ್ಲಿ ಕೋಗಿಲಲ್ಲಿ ಪಾಪ ಹೆಣ್ಮಕ್ಳು ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಲಾಯರ್ ಜಗದೀಶ್ ವಿರುದ್ಧಾಗಿ ಅಲ್ಲಿ ಕೇಸ್ ಮಾಡಿಸ್ತರು ಹೆಣ್ಮಕ್ಳಿಗೆ. ಇವ್ರು ಮಾತ್ರ ಚೆನ್ನಾಗಿರ್ಬೇಕು, ಇವ್ರ ಮಕ್ಳುಗಳು ಮಾತ್ರ AC ಕಾರಲ್ಲಿ ಓಡಾಡ್ಬೇಕು. ಏನ್ ಕಾರ್ಯಕರ್ತರೆಲ್ಲ ಕೇಸ್ ಹಾಕ್ಸ್ಕೊಂಡು ಕೋರ್ಟು ಕಚೇರಿಗೆ ಅಂತ ಓಡಾಡ್ತಾ ಇರ್ಬೇಕ? ಏನ್ ಸಂದೇಶ ಕೊಡಕ್ ಹೋಗ್ತವ್ರೆ ಅಂತ ನೀವು ನೋಡಿ. ಅವತ್ತು ಯಾರು ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಆತರ ಮೂಲೆ ಕೂರಿಸ್ತರು ಅಂತಾರೆ. ಮೊನ್ನೆ ನೋಡ್ರೆ ಬಿಜೆಪಿ ಕಡತನಮಲೆ ಸತೀಶು ಬಿಜೆಪಿ ಯಾರು ನಮ್ಮ ಸರ್ಕಾರಿ ಇವ್ರಿಗೆ ನುಗ್ಬಿಟ್ಟು ಅವ್ರಿಗೆ ಹಲ್ಲೆ ಮಾಡವ್ರೆ. ಹುಡುಗನ ಪಾಪ ತಲೆ ಮೇಲೆ ಹೊಡೆದವ್ರೆ. ಅಲ್ಲಿ ಹೆಣ್ಮಗು ಇರೋದ್ಮೇಲೆ ಅವ್ರಿಗೆ ಅವಾಜ್ಯ ಶಬ್ದ ಇಂದ ಬೈದವ್ರೆ. ಮತ್ತೆ ನೆಕ್ಸ್ಟ್ ನೀವೇನ್ ನಮ್ಗೆ ಪ್ರಶ್ನೆ ಕೇಳ್ತೀರಾ ಇಲ್ಲ, ನೀವೇನ್ ಮೀಡಿಯಾದವರು, ನೆಕ್ಸ್ಟ್ ನಿಮ್ಗೂ ಆಗ್ಬೋದು. ಅದು ನೀವ್ ಕೇಳ್ಬೇಕು. ಇವಾಗ ನೀವು ಏನ್ ನಮ್ಮ ಹತ್ರ ಹಿಂಗ್ ಮಾಡ್ತಾ ಇದ್ರಿ, ನೀವೇನಕ್ಕೆ ಅವ್ನ ನ್ಯೂಸ್ ಮಾಡ್ತೀರಾ, ಇದ್ ಮಾಡ್ತೀರಾ ಅಂತ. ಇವಾಗ 2 ಕಡೆ ಆಗೈತೆ. ಅವ್ನ ಮೂಲೆ ಕೂರ್ಸಿದೀನಿ ಅಂತಾರೆ, ಈ ಕಡೆ ಯಾರೋ ಇವ್ನ್ ನೋಡಿದ್ರೆ ಅಲ್ಲೋಗಿ ಇದ್ ಮಾಡ್ತೀನಿ ಅಂತಾರೆ. ನೆಕ್ಸ್ಟ್ ನಿಮಗ್ ಬರ್ಬೋದು, ಅದಾದ್ಮೇಲೆ ನಮಗ್ ಬರ್ಬೋದು. ಮತ್ತೆ ಈ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಭದ್ರತೆ ಎಲ್ಲೈತೆ? ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದ ವಿರುದ್ಧ ಆಗವ್ರ ಇಲ್ಲ ಪರವಾಗವ್ರ ಅವರು ಅಂತ ನೀವೇ ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ಅವ್ರ ಕಡೆಯಿಂದ ಕೊಡಿಸ್ಬೇಕು ನೀವು.